7ನೇ ತಾರೀಕು ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಏನೇನಾಯಿತು ಅನ್ನೋದನ್ನು ವಿವರವಾಗಿ ನಿಮಗೆ ಹೇಳಿದ್ವಿ. ಅರವಿಂದ ಲಿಂಬಾವಳಿ ಅವರು ವೇದಿಕೆಯ ಮೇಲೆ ಅಮಿತ್ ಶಾ ಅವರಿಗೆ ಏನೋ ಹೇಳೋದಕ್ಕೆ ಹೋದಾಗ ದಿಲ್ಲಿಗೆ ಬನ್ನಿ ಅಲ್ಲೇ ಮಾತಾಡೋಣ ಅಂದರು. ನಾವು ದಿಲ್ಲಿಗೆ ಬಂದಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಪಟ್ವಿ, ನೀವು ಟೈಮೇ ಕೊಡಲಿಲ್ಲ ಅಂತ ಅರವಿಂದ್ ಲಿಂಬಾವಳಿ ಹೇಳಿದ್ರು. ಅದಕ್ಕೆ ಅಮಿತ್ ಶಾ ಇಲ್ಲ ಈ ಸಲ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. ಈಗ ಅರವಿಂದ್ ಲಿಂಬಾವಳಿ ಅವರು ಯಾವಾಗ ಹೋಗಿ ಯತ್ನಾಳ್ ಆ್ಯಂಡ್ ಅದರ್ಸ್ಗೆ ಅದನ್ನು ಹೇಳಿದ್ರು, ಅವರೆಲ್ಲರೂ ತಯಾರಾಗಿದ್ದಾರೆ, ದಿಲ್ಲಿಗೆ ಹೋಗೇ ಬಿಡೋಣ ಹಂಗಿದ್ರೆ ಅಂತ. ಅಮಿತ್ ಶಾ ಅವರೇ ಬರಕ್ಕೆ ಹೇಳಿದ್ದಾರೆ ಅಂದಮೇಲೆ ಇನ್ಯಾಕೆ ತಡ, ಹೋಗೇ ಬಿಡೋಣ ದಿಲ್ಲಿಗೆ ಅಂತ ರೆಬೆಲ್ಸ್ ಟೀಮ್ ತಯಾರಾಗಿದೆ. ನಾಳೆ ನಾಡಿದ್ರಲ್ಲೇ ಹೋಗ್ಬಿಡುವ ಆಲೋಚನೆನೂ ಇದೆಯಂತೆ. ಹೊರಡುವುದಕ್ಕಿಂತ ಮುಂಚೆ ಇನ್ನೊಮ್ಮೆ ಅಮಿತ್ ಶಾ ಕಚೇರಿಯನ್ನ ಸಂಪರ್ಕಿಸಿ ಸಮಯ ತೆಗೆದುಕೊಳ್ಳುವುದು, ಆ ನಂತರ ಹೊರಡೋದು ಅಂತ. ಒಂದು ಕಡೆ ಇದು ನಡೀತಾ ಇದ್ರೆ ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ದೇವೇಂದ್ರ ಫಡ್ನವೀಸ್ ಮೂಲಕ ಹೈಕಮಾಂಡ್ಗೆ ಹೇಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ರೆಬೆಲ್ಸ್ ಟೀಮ್ನ ಸಕ್ರಿಯ ಸದಸ್ಯರು ನಾಯಕರು ಆಗಿರುವ ರಮೇಶ್ ಜಾರಕಿಹೊಳಿ ಅವರಿಗೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಡೀಪ್ ಕನೆಕ್ಷನ್ಸ್ ಇದ್ದಾವೆ. ಸ್ಪೆಷಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸರ ಜೊತೆ. ಇನ್ನು 10 ದಿನಗಳ ನಂತರ ಅಂದ್ರೆ 20ನೇ ತಾರೀಕು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ದೇವೇಂದ್ರ ಫಡ್ನವೀಸ್ರನ್ನ ಭೇಟಿ ಮಾಡ್ತಾರಂತೆ 20ನೇ ತಾರೀಕು. ಅವರ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಪ್ರಯತ್ನ. ರಾಜ್ಯದಲ್ಲಿ ಹೆಂಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರು, ವಿಜೇಂದ್ರರೇ ಮುಂದುವರಿತಾರಾ ಅಥವಾ ಹೊಸಬರು ಬರ್ತಾರಾ ಇತ್ಯಾದಿ ಇತ್ಯಾದಿ ಚರ್ಚೆ ಇದೆಯೋ, ಹಾಗೆ ಕೇಂದ್ರದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಚರ್ಚೆ. ಅಫ್ಕೋರ್ಸ್ ಇಲ್ಲಿ ಹಾಗೆ ಅಲ್ಲಿ ಬಣಗಳಿಲ್ಲ, ಬಣಗಳಿದ್ರೂ ಬಹಿರಂಗವಾಗಿ ಮಾತಾಡೋದಕ್ಕಾಗೋದಿಲ್ಲ. ಅಲ್ಲಿ ಕಥೆನೇ ಬೇರೆ, ಇಲ್ಲಿ ಕಥೆನೇ ಬೇರೆ. ಕೆಲವರು ಹೇಳಿದ್ರು ಬಿಹಾರ ಚುನಾವಣೆ ಮುಗಿಯೋ ತನಕನೂ ಅಂದರೆ ಅಕ್ಟೋಬರ್ ನವೆಂಬರ್ ತನಕನೂ JP ನಡ್ಡಾ ಅವರೇ ಅಧ್ಯಕ್ಷರಾಗಿ ಮುಂದುವರ್ಕೊಂಡು ಹೋಗ್ತಾರೆ, ಆ ನಂತರ ಹೊಸ ಅಧ್ಯಕ್ಷರ ನೇಮಕ ಆಗತ್ತೆ ಅನ್ನುವ ಸುದ್ದಿಗಳು ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.